ಜೋರೆ ಮಾಡೋ, ಇನ್ನೇ ಜೋರೆ ಮಾಡೋ. ದೇವರಿಗೆ ಸ್ತೋತ್ರವಾಗಲಿ. ಇನ್ನೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ವಿಮೋಚನ ಕಂಡ 4ನೇ ಅಧ್ಯಾಯ 2ನೇ ವಾಕ್ಯ. ಯೆಹೋವನು ಅವನನ್ನು ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಅದೇನು ನಿನ್ನ ಕೈಯಲ್ಲಿ ಇದೆ, ಅವನು ಇದು ಕೋಲು ಅಂದನು. ಅವನು ಏನಂದಿದನು? ಇದೆ ಕೋಲು. ನಿನ್ನ ಕೈಯಲ್ಲಿ ಏನಿದೆ? ಇದೆ ಕೋಲು ನಂದಿದು. ಪ್ರಿಯ ಮಕ್ಕಳೇ, ನಿಮ್ಮ ಕೈಯಲ್ಲಿ ಏನಿದೆಯೋ ಅದು ದೇವರಿಗೆ ಸಮರ್ಪಣೆ ಮಾಡಬೇಕು. ಮೋಚ ತನ್ನ ಮಾವಂದಿ ಕುರಿಗಳೇ ಮೇಯಿಸ್ಕೊಂಡು ಕಾಡಿನಲ್ಲಿ ಇರ್ತಾ ಇದ್ದಿದ್ದು. ಹಾಗೆ ಕಾಡಿನಲ್ಲಿ ಇರುವಾಗ ಭಯಂಕರ ಬೆಂಕಿ ಉರಿತಾ ಇದೆ. ಏನಲ್ಲಿ ಇಷ್ಟು ಬೆಂಕಿ ಉರಿತಾ ಇದೆ ಅಂದ್ಕೊಂಡ ಅವನು ಹೋಗಿ ನೋಡುವಾಗ ಒಂದು ಎಲೆ ಬಾಡಿ ಹೋಗಂಗಿಲ್ಲ, ಒಂದು ಹೊಗೆ ಇಲ್ಲ, ಏನೂ ಇಲ್ಲ, ಬೆಂಕಿ ಕಾಣುತ್ತಾ ಇದೆ. ಅದನ್ನ ಒಳಗೆ ದೇವರು ನಿಂತುಕೊಂಡು ಇವನಿಗೆ ಹೇಳ್ತಾ ಇದೆ, ಇದು ವಿಶುದ್ಧ ಭೂಮಿ, ನಿನ್ನ ಕಾಲಿಂದ ಕೆರೆ ತೆಗೆದು ಬಿಸಾಕು, ತೆಗೆದು ದೂರ ಇಡು ಅಂತ ಹೇಳಿದು. ಅವನು ದೂರ ಇಟ್ಟು ಬಂದಾಗ ಮೋಶೆಗೆ ಹೇಳ್ತಾ ಇದೆ, ನಾನು ನಿನ್ನನ್ನು ಮಿಸ್ರೈಮಿಂದ ನನ್ನ ಮಕ್ಕಳು ಅಳುತ್ತಿನದ ನನ್ನ ಕಿವಿಯಲ್ಲಿ ಕೇಳ್ತಾ ಇದೆ, ಅವರೇ ಬಿಡಿಸ್ಕೊಂಡು ಬಂದ ಕನಾನ್ ದೇಶದಲ್ಲಿ, ಅಲ್ಲಿ ಹಾಲು ಜೇನು ಸುರಿತಾ ಇದೆ, ಅಂದ ದೇಶದಲ್ಲಿ ಇವರೇ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದು. ಆವಾಗ ಇವನ್ ಎದುರು ಬಿಟ್ಟು, ನಾನು ತೊಗಲ್ ಮಾತಿದೆ, ನನಗೆ ಏನು ಮಾತಾಡಕ್ ಗೊತ್ತಿಲ್ಲ, ನಾನು ಅವರ ಹತ್ರ ಹೋಗಿ 1ನೇ ವಾಕ್ಯ ಓದ ಮಗ. ಅದಕ್ಕೆ ಮೋಶೆ ಚಿತ್ತೈಸು, ಅವರು ನನ್ನನ್ನು ನಂಬದಿಲ್ಲ, ನಾನು ಹೋಗಿ ಇಸ್ರಾಯೇಲ್ ಮಕ್ಕಳನ್ನೇ ನನ್ನ ಜೊತೆ ಕಳ್ಸು ಅಂತ ಹೇಳುವಾಗ ಅವರು ನಂಬದಿಲ್ಲ. ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು. ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲ, ನಿನ್ನ ಸೊನ್ನೆದ ಏನೋ ನೀ ಮಾತಾಡ್ತಾ ಇದ್ದೇನೆ, ನಾವು ಏನೇನು ಹೇಳುವಾಗ ಜನಗಳು ಹಂಗೆ ಅನ್ನುತ್ತೆ, ಹಂಗೆ ಅಂದಬಾರ್ದು. ಅದಕ್ಕೆ ಅವನು ಹೇಳ್ತಾ ಇದೆ. ಓದು ಮಗ. ಯೆಹೋವನು ಅವನನ್ನು ಅದೇನು ನಿನ್ನ ಕೈಯಲ್ಲಿರುವುದು, ಅದು ನಿನ್ನ ಕೈಯಲ್ಲಿ ಏನಿದೆ ಅದೇನು ಮಾಡಬೇಕು? ನಾನು ನಿನ್ನ ಚದೆಯಲ್ಲಿದ್ದೇನ ತೋರ್ಸಕ್ಕಾಗಿ ನಿನ್ನ ಕೈಯಲ್ಲಿ ಕುರಿಗಳೇ ಮೇಯಿಸ್ಕೊಂಡು ಹೋಗೋನವನ ಕೈನಲ್ಲಿ ಯಾವಾಗಲೂ ಏನಿರ್ತತೆ? ಕೋಲು ಇರ್ತತೆ. ಆ ಕೋಲು ನೀ ಕೆಳಗಡೆ ಇಡು ಅಂತ ಹೇಳಿದು. ಕೆಳಗಡೆ ಇಟ್ಟ ತಕ್ಷಣ ಅದು ಆವಾಯಿತು. ಅವನು ಓಡುತ್ತಾ ಇದೆ. ಉಡನೆ ದೇವರ ಅವನಿಗೆ ಕೇಳ್ತಾ ಇದೆ, ಅದನ್ನ ಬಾಲೆಯಲ್ಲಿ ಹಿಡ್ಕೊಂಡು ಹೇಳಿದು. ಅವನ ಬಾಲೆಯಲ್ಲಿ ಹಿಡಿದ ತಕ್ಷಣವೇ ಅದೇನಾಯ್ತು? ಕೋಲಾಯ್ತು. 6ನೇ ವಾಕ್ಯ ಓದು ಮಗ. 6ನೇ ವಾಕ್ಯ. ಮತ್ತೆ ಯೆಹೋವನವನಿಗೆ ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ ಎಂದು ಹೇಳಿದನು. ದೇವರು ನಾನಿಕೆ ತೋರಿಸಿಕೊಂಡಿದ್ದು, ದೇವರು ನನ್ನ ಜೊತೆಯಲ್ಲಿ ಇದೆ ತೋರ್ಸಕ್ಕಾಗಿ ದೇವರ ಅವನಿಗೆ ಹೇಳ್ತಾ ಇದೆ, ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ. ಇಟ್ಟಿದ ತಕ್ಷಣವೇ ಅವನೇನಾಯ್ತು ಅಂತ ಗೊತ್ತಾ? ಬೆಳ್ಳಗಾಗಿ ಬಿಟ್ಟು ಅವನು ಬೆಳ್ಳಗಾಗಿ ತೊಣ್ಣು ರೋಗವಾಯಿತು. ಅವನು ನಮ್ಗೆ ಹಂಗೆ ಆಗುವಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಹಾಗೆ ಆಗುವಾಗ ದೇವರಿಗೆ ಹೇಳ್ತಾ ಇದೆ, ನಿನ್ನ ಕೈ ಇನ್ನೊಂದು ಸಾರಿ ಉಡಿಯಲ್ಲಿ ಇಟ್ಟುಕೋ. ಇಟ್ಟಿದ ತಕ್ಷಣವೇ ಅವನೇ ಹಳೆಯ ಮನುಷ್ಯನಾಗಿ ಬಂದಿದ್ದು. ತೊಣ್ಣು ರೋಗ ಹೋಗಿ ಹಳೆಯ ಮಾಂಸವಾಗಿ ಬಂದಿದ್ದು. ಪ್ರಿಯ ಮಕ್ಕಳೇ, ದೇವರ ಹಂಗೆ ಅನೇಕ ಅದ್ಭುತಗಳ ಅವನ್ ಆ ಕೋಲಿನಲ್ಲಿ ನೈಲ್ ನದಿಯೇ ಕೆಂಪು ಸಮುದ್ರವಾಗಿ ಮಾಡಿದು. ಆಮೇಲೆ ಆ ಕೋಲಿನಲ್ಲಿ ದೊಡ್ಡ ಸಮುದ್ರ, ಮುಂದೆ ಹೋಗು ಅಂತ ದೇವರಿಗೆ ಹೇಳ್ತಾ ಇದೆ. ಭಯಂಕರ ಸಮುದ್ರವ, ಹೆಂಗೆ ಮುಂದೆ ಹೋಗಬೇಕು? ನಿನ್ನ ಕೈಯಲ್ಲಿ ಏನಿದೆ? ಆ ಕೋಲಿ ಚಾಚು ಅಂತ ಹೇಳಿದು. ಚಾಚು ಅಂತ ಹೇಳುವಾಗ ನಾವು ಚಾಪೆ ಹೆಂಗೆ ಇದು ಮಾಡ್ತಾ ಇದ್ದೀವೋ ಅದೇ ಥರ ಈ 2 ಭಾಗವಾಗಿ ಬೇರ್ಪಟ್ಟಿದ್ದು, ಒಣನೆಲವಾಗಿ ದೇವರು ಮಾರ್ಪಡಿಸಿದ್ದು. ನಮ್ಮ ದೇವರು ಯಾರು? ಜೀವಿಸುವ ದೇವರ ಮಕ್ಕಳೇ. ನಮ್ಮ ದೇವರಲ್ಲ ಅಸಾಧ್ಯವಾಯ್ದು ಒನ್ನುವಿಲ್ಲ. ಪ್ರಿಯ ಮಕ್ಕಳೇ, ನೀವು ಹೇಳ್ಬೋದು, ನನಗೆ ಅದಿಲ್ಲ ಇದಿಲ್ಲ, ನಾನು ಏನು ಮಾಡಬೇಕು, ನಾನು ವಿಧವೆ ಆಣೆ, ನನಗೆ ಏನೂ ಇಲ್ಲ. ಹಾಗೆ ಎಲ್ಲ ನೀ ಯೋಜನೆ ಮಾಡಬಾರ್ದು. ಯೋಜನೆ ಮಾಡಬೇಡ. ನಿಮ್ಮ ಕೊರುವನಿದೆ. ನೀ ನಿಜವಾದ ದೇವರನ್ನೇ, ಸತ್ಯ ದೇವರನ್ನೇ ಕಂಡುಕೊಂಡಿದ್ದ ഒരു വ്യക്തിയാണെങ്കിൽ, ಯೇಸು ನಿನ್ನ ಹೃದಯದಲ್ಲಿ ನೀ ಸ್ವೀಕಾರ ಮಾಡಿ ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡಿದ ಮಕ್ಕಳಾണെങ്കിൽ ನೀ ಎದುರಬಾರ್ದು.
ದೇವರು ನನ್ನ ಚದೆಯಲ್ಲಿದೆ, ದೇವರು ನನ್ನೇ ಆಶೀರ್ವದಿಸುತ್ತೆ, ದೇವರು ನನಗೆ ಕಾಪಾಡುತ್ತೇನೆ. ನಿನ್ನ ಕೈಯಲ್ಲಿ ಏನಿದೆಯೋ ಅದನ್ನೇ ದೊಡ್ಡದು ಮಾಡೋಕ್ಕೆ ಶಕ್ತವಾನಾಯ ದೇವರಾണ് ನಮ್ಮ ದೇವರು. ಅದನ್ನೇ ನೋಡಬೇಕಲ್ಲೇ 2 ಅರಸು 4ನೇ ಅಧ್ಯಾಯ 1-7 ವಾಕ್ಯ. ಅದರಲ್ಲಿ 2ನೇ ವಾಕ್ಯ ಓದು. ಎಲೀಷನ ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಆಮೆನ್ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಪ್ರಿಯ ಮಕ್ಕಳೇ, ನೀನು ನಾನು ಹಣೆ ಏನು ಹೇಳ್ತದೆ, ನಮ್ಮ ಮನೆಯಲ್ಲಿ ಏನೂ ಇಲ್ಲ ಸ್ವಾಮಿ, ಭಾಳ ಸಾಮಾನುಗಳು ಇದೆಯಲ್ಲಿ ನಾವೇನು ಹೇಳ್ತತೆ, ಏನೂ ಇಲ್ಲ. ಹಾಗೆ ಹೇಳಬೇಡ. ಅವಳು ಎಲೀಸನ ಹತ್ರ ಹೋಗಿ, ನಿನ್ನ ದಾಸನಾದ ನನ್ನ ಗಂಡ, ಎಲೀಸನ್ ಚದೆಯಲ್ಲಿ ಮೊದಲು ಇರಿದಿರ ಎಲೀಸನಿಗೆ ಅನೇಕ ದಾಸನ್ಮಾರು ಇರಿದ್ರು, ಅದ್ರಲ್ಲಿ ஒரு ದಾಸನಾರ್ದು ಈ ವಿಧವೇದಿ ಗಂಡ. ಅವನ ಏನು ಕಾಯಿಲೆ ಬಂದು ಅವನು ಸತ್ತೋಯ್ತು. ಸತ್ತೋಗುವಾಗ ಆ ಸುತ್ರಿ ತೋರ್ಸಕ್ಕೆ ಕಾಣೋ, ಅದು ಅವನ ಬೇರೆ ವಿಷಯಕ್ಕಾಗಿ ಮನೆ ಕಟ್ಟ ಕಾಣೋ, ಏನೋ ಭಾಳ ಸಾಲ ಅವನಿಗೆ ಇರಿದಿದ್ದು. ಭಾಳ ಸಾಲ ಇರುವಾಗ ಅವನಿಗೆ ಏನಾಯಿತು, 2 ಗಂಡು ಮಕ್ಕಳು ಇರಿದಿದ್ದು. 2 ಗಂಡು ಮಕ್ಕಳಿರುವಾಗ ಆ ಗಂಡು ಮಕ್ಕಳು ಏನು ಮಾಡಿದು, ಹಿಡ್ಕೊಂಡು ಹೋಗಿ ಸಾಲಗಾರ ಹಿಡ್ಕೊಂಡು ಹೋಗೋಕ್ಕಾಗಿ ಬಂದಿದ್ದ ತಕ್ಷಣವೇ ಇವಳು ಹೋಗಿ ಎಲೀಸನ ಹತ್ರ ಅಳುತ್ತು ಹೇಳ್ತಾ ಇದೆ, ನನ್ನ ಗಂಡ, ನಿನ್ನ ದಾಸನಾದ ನನ್ನ ಗಂಡ ಸತ್ತೋಯ್ತು, ನನಗೆ ಭಾಳ ಸಾಲ ಇದೆ, ಅವರು ನನ್ನ ಮಗನೇ, ಅವ್ರ ದಾಸರಾಗಿ ಹಿಡ್ಕೊಂಡು ಹೋಗಕ್ಕೆ ಬಂದಿದ್ದು. ಅವಳ ಎಲೀಸನ ಹತ್ರ ಏನು ಮಾಡಿದು, ಅಳುತ್ತಿದ್ದು. ಆವಾಗ ಎಲೀಸ ಇವಳಿಗೆ ಹೇಳ್ತಾ ಇದೆ, ನಿನ್ನ ಮನೆಯಲ್ಲಿ ಏನಿದೆ? ಅವಳು ಹೇಳಿದ್ದು, ಸ್ವಾಮಿ, ಒಂದು ಮೊಗೆ ಎಣ್ಣೆ ನನ್ನ ಮನೆಯಲ್ಲಿ ಇದೆ. ಓಹ್, ಪ್ರೈಸ್ ದ ಲಾರ್ಡ್. ಆವಾಗ ಎಲೀಸ ಹೇಳಿದು, ನೀನು ಅಕ್ಕಪಕ್ಕವ್ರ ಹತ್ರ ಎಲ್ಲ ಪಾತ್ರಗಳು ತಗೊಂಡು ಬಂದ, ನೀನು ನಿನ್ನ ಮಕ್ಕಳು ಬಾಗಿಲು ಮುಚ್ಚಿ ಆ ಎಣ್ಣೆ ಪಾತ್ರ ಒಳಗೆ ಎಲ್ಲ ತುಂಬಿಸು. ಬೇಕಾದಷ್ಟು ಪಾತ್ರ ಅಕ್ಕಪಕ್ಕವ್ರ ಮನೆಯಲ್ಲಿ ಇರಿದ ಕೊಡಪನ ಬಕ್ಕಟ್ಟು ಎಲ್ಲ ತಗೊಂಡು ಬಂದು ಮನೆ ತುಂಬಿಸಿ ಇಟ್ಟಿದ್ದು. ಇವಳು ಏನು ಮಾಡಿದ್ವಿ, ಒಂದು ಮೊಗ್ಗೆ ಎಣ್ಣೆ ಇದೆಯಲ್ಲೋ, ಈ ಎಣ್ಣೆ ಇದರಲ್ಲಿ ಒಳಿತಾ ಇದ್ದಿದ್ದು. ಅಯ್ಯೋ, ನಮ್ಮ ದೇವರು ಯಾರು ಮಕ್ಕಳೇ, ಬುಗ್ಗೆಯಾಗಿ ಎಣ್ಣೆ ಮೇಲಕ್ಕೆ ಬರ್ತಾ ಇದೆ. ಇವರು ತಂದಿದ ಪಾತ್ರವೆಲ್ಲ ತುಂಬಿಬಿಟ್ಟೆ. ಇನ್ನು ಪಾತ್ರವಿಲ್ಲೇ ಮಕ್ಕಳೇ ಎಂದು ಹೇಳುವಾಗ, ಅಮ್ಮ ಇನ್ನು ಎಲ್ಲಿ ಪಾತ್ರವಿಲ್ಲ ಹಾಗೆ ಹೇಳುವಾಗ ಎಣ್ಣೆ ಏನಾಯಿತು, ನಿತ್ತೋಯಿತು. ಅಯ್ಯೋ, ಇಷ್ಟು ಎಣ್ಣೆ ಬಂದಿದ್ದಲ್ಲೋ. ಅವಳು ಏನು ಇದು ಮಾಡಿಲ್ಲ. ಅವಳ ಎಲೀಸನ ಹತ್ರ ಹೋಗಿ ಹೇಳಿದು, ಸ್ವಾಮಿ, ನೀ ಹೇಳಿದಂಗೆ ನಾನು ಮಾಡಿದು, ಎಣ್ಣೆ ಬೇಕಾದಷ್ಟು ಸಿಕ್ಕಿದು. ಒಡನೆ ಎಲೀಸ ಹೇಳ್ತಾ ಇದೆ, ನೀ ಎಣ್ಣೆ ಮಾರಿ ನಿನ್ನ ಸಾಲ ಮುಗಿಸಿ ನೀನು ನಿನ್ನ ಮಕ್ಕಳು ಉಪಜೀವನ ಮಾಡ್ಕೊ. ನಮ್ಮ ದೇವರು ಯಾರು ಮಕ್ಕಳೇ? ನಿನ್ನ ಕೈಯಲ್ಲಿ ಏನಿದೆಯೋ ಅದು ನೀ ಏನು ಮಾಡಬೇಕು, ದೇವರಿಗೆ ಒಪ್ಪಿಸಬೇಕು. ನೀನು ದೇವರಿಗೆ ಒಪ್ಪಿಸಿಲ್ಲ ಈಗಲೂ ನಿನ್ನ ಜೀವಿತದಲ್ಲಿ ಎಂದೂ ದರಿದ್ರಾವಸ್ಥೆ, ಯಾವಾಗಲೂ ಕಷ್ಟ. ಅದನ್ನ ಗೊತ್ತಾಗಬೇಕಲ್ಲೇ. 2 ಕಾಸು ಇರಿದು ಒಂದು ವಿಧವ, ಅವಳು ಏನು ಮಾಡಿದು, 2 ಕಾಸೇ ಇರಿದಿದ್ದು. ರಾತ್ರಿ ಊಟಕ್ಕಾಗಿ ಅವಳು ಇಟ್ಟಿದ್ದ ಕಾಸ ಅವಳು ಏನು ಮಾಡಿದು, ಎಲ್ಲರೂ ಕಾಣಿಕೆ ಹಾಕುತ್ತಾ ಇದೆ. ನಾನು ಹಾಕಿ ಬಿಡೋಣ ಅಂದ್ಕೊಂಡ ಆ 2 ಕಾಸು ಅವಳು ಏನು ಮಾಡಿದು, ಕಾಣಿಕೆ ಪಾತ್ರ ಒಳಗೆ ಹಾಕಿದು. ಆ 2 ಕಾಸು ಹಾಕಿದ್ದಕ್ಕೆ ಅವಳದು ಹೆಸರು ಲೋಕವೆಲ್ಲ ಪ್ರಚಾರವಾಯಿತು. ಯಾರು ಪ್ರಸಂಗ ಮಾಡ್ತಾ ಇದೆಯೋ ಅವಳು ವಿಷಯ ಹೇಳ್ತಾ ಇದ್ದೆ. ಆ ಬಡ ವಿಧವ 2 ಕಾಸು. ಪ್ರಿಯ ಮಕ್ಕಳೇ, ನಾವು ನಮಗೆ ಏನಿದೆಯೋ ಅದು ದೇವರಿಗೆ ಏನು ಮಾಡಬೇಕು, ಸಮರ್ಪಣೆ ಮಾಡಬೇಕು, ಕೊಡಬೇಕು. ಕೊಟ್ಟಿದ್ದ ನಿನ್ನ ಮನೆಯಲ್ಲಿ, ಅಯ್ಯೋ ನಾನು ರಾತ್ರಿ ಊಟಕ್ಕಿಟ್ಟಿದ್ದ, ನಾನು ಉಪವಾಸ ಆಗುತ್ತಲ್ಲೋ, ಏನು ಮಾಡಬೇಕು, ದೇವರು ನಿನ್ನೆ ನಡೆಸುತ್ತೆ. ದೇವರಾಲ ಅಸಾಧ್ಯವಾಯಿದೆ ಒಂದೂ ದೇವರಾಲ ಅಸಾಧ್ಯವಾಯಿದೆ ಏನೇನು ಇದೆಯಾ ಒಂದೂ ಎಲ್ಲ ದೇವರ ನಡೆಸುವ ದೇವರಾണ്. ಇನ್ನೊಂದು ವಾಕ್ಯ ನಮಗೆ ನೋಡೋಣ. 1 ಅರಸು 17ನೇ ಅಧ್ಯಾಯ 10-13 ವಾಕ್ಯ. ಶಾರೆಪ್ತದ ಬಹುಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ 1 ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ನಿಲ್ಸು, ನಮ್ಗೆ ಓದಕ್ಕೆ ಟೈಮ್ ಇಲ್ಲ, ಹಂಗೆ ಇಟ್ಟುಕೋ. ಪ್ರಿಯ ಮಕ್ಕಳೇ, ಏಲಿಯಾವ
ಅವನ್ ಪ್ರಾರ್ಥನೆ ಮಾಡಿ ಮೂರುವರೆ ವರ್ಷ ಮಳೆ ಬಂದಿಲ್ಲ. ಅವನ್ ಆಕಾಶದಿಂದ ಬೆಂಕಿ ಇಳಿಸಿದ ವ್ಯಕ್ತಿಯ ಪ್ರಾರ್ಥನೆ ಮಾಡಿ ವಿಧವೇದಿ ಮಗನೇ ಎಬ್ಬರಿಸಿದ ವ್ಯಕ್ತಿಯ. ಅವನ್ ತಂದೆ ಯಾರು, ತಾಯಿ ಯಾರು ಒಂದೂ ಗೊತ್ತಿಲ್ಲ. ಒಂದು ನಮಗೂ ಗೊತ್ತು. ಏನು ಗೊತ್ತು? ಅವನ್ ಪ್ರಾರ್ಥನಾ ವೀರನಾയിരുന്നു. ಅವನ್ ಯಾವಾಗಲೂ ಪ್ರಾರ್ಥನೆ ಮಾಡಿದ ഒരു വ്യക്തിയാണ്. ಯಾವಾಗಲೂ 24 ಗಂಟೆ ಪ್ರಾರ್ಥನೆ ಅವನ ಕೆಲಸ. ಯಾವಾಗಲೂ ಅದಕ್ಕೆ ಅವನು ಏನು ಹೇಳಿದಾലും ದೇವರಾಗೆ ಹೇಳುತ್ತೆ. ಹಾಗೆ ಇರುವಾಗ ಇವನ್ 3.5 ವರ್ಷ ಮಳೆ ಬರೋದಿಲ್ಲ ಅಂದ್ರೆ ರಾಜನ ಮುಂದೆ ಹೋಗಿ ಹೇಳಿದು, ನಾನು ಹೇಳಿ ಅല്ലാದೆ ಮಳೆಯಾಗಲಿ ಮಂಜಾಗಲಿ ಬರೋದಿಲ್ಲ ಅಂತ ಹೇಳಿದು. ಆವಾಗ ಗೆರಿದ ಹಳ್ಳಿ ಹತ್ರ ಹೋಗಿ ಕುಂದಿದ್ದು. ಅಲ್ಲಿಂದ ನೀರು ಕುಡಿದು ಕಾಗೆ ಮಾಂಸ ಅಪ್ಪಂಗೆ ಕೊಟ್ಟು ಕಳಿಸಿದ್ದು. ನೀರ ಅಲ್ಲಿ ಇಲ್ಲ, ಭಾಳ ಬರಗಾಲ, ನೀರು ಹೋಗ್ಬಿಟ್ಟಿದ್ದು. ಒಡನೆ ದೇವರಿಗೆ ಹೇಳ್ತಾ ಇದ್ದಿ, ನೀ ಸಾರಾಪ್ತೆ ಅನ್ನೋ ಊರಲೇಕೆ ഒരു വിധവെ ಹತ್ರ ಹೋಗು, ನೋಡು ಯಾರು ವಿಧವೆ എന്ന് ಗೊತ್ತಿಲ್ಲ. ಎಷ್ಟೋ ವಿಧವಗಳ സാരാപ്തಯಲ್ಲಿ ಇರ್ತತೆ. സാരാപ്ത എന്ന് പറഞ്ഞ ഊര് ആഹാബ് രാജന് എണ്ടത്തി ഇസബേലിന്റെ ഊരാണ്. അവളാണ് ഏലിയാവിനെ ಸಾಯಿಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಊರಿನಲ್ಲಿ ಹೋಯ್ತು. ನಮ್ಮ ದೇವರ ಆಜ್ಞೆ ಇಲ್ಲದೆ, ದೇವರದಿ ಇದಿಲ್ಲದೆ ನಮ್ಮ ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ, ಮುಟ್ಟಕ್ಕೂ ಆಗೋದಿಲ್ಲ. ಪ್ರಿಯ ಮಕ್ಕಳೇ, ಅವನಲ್ಲಿ ಹೋಗುವಾಗ ಒಂದು ಹೆಣ್ಮಗಳು ಒಂದು ಹುಡುಗನು ನಿಂತುಕೊಂಡು ಕಟ್ಟಿಯ ಆರಿಸ್ತಾ ಇದ್ದಿ. ಉಡನೆ ಇವಳಿಗೆ ಹೇಳಿದು, ನನಗೊಂದು ಚೆಂಬು ನೀರು ಕುಡಿಯೋಕ್ಕೆ ಕೊಡು. ಅವಳು ಉಡನೆ ಕಟ್ಟಿಯಲ್ಲೇ ಇಟ್ಟಿಟ್ಟು ನೀರು ತೆಗಿಯೋಕ್ಕಾಗಿ ಹೋಯ್ತು ತಕ್ಷಣವೇ ಹೇಳ್ತಾ ಇದ್ದೆ, ನನಗೊಂದು ಪೀಸ ರೊಟ್ಟಿ ತೊಗೊಂಡು ಬಾದು. ಉಡನೆ ಯಜಮಾನನೇ, ಆ ವಾಕ್ಯ ಓದು ಮಗ. ಯಜಮಾನನೇ, ಯೆಹೋವನಾಣೆ, ನನ್ನ ಹತ್ರ ರೊಟ್ಟಿ ಇರುವುದಿಲ್ಲ, ನನ್ನ ಮನೆಯಲ್ಲಿ ರೊಟ್ಟಿವಿಲ್ಲ. ಮಡಕೆಯಲ್ಲಿ ಒಂದು ಇಣಿ ಇಟ್ಟು, ಮಡಿಕೆಯಲ್ಲಿ ಒಂದಿಷ್ಟು ಇಟ್ಟಿದೆ, ಇಷ್ಟಿಟ್ಟ ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಹಲ್ಲೆಲೂಯಾ. ಅದು ಬಿಟ್ಟು ನಮ್ಮ ಮನೆಯಲ್ಲಿ ಯಾವುದೂ ಇಲ್ಲ. ಅದು ನಾನು ನನ್ನ ಮಗನು ಮಾಡಿ ತಿಂದ ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ. ಸಾಯಕ್ಕಿರ್ತಾ ಇದೆ. ಯಾಕಂದ್ರೆ ಕೆಲಸಕ್ಕೆ ಕರೆಯೋದಿಲ್ಲ, ಗಂಡ ಇಲ್ಲ, ಭಯಂಕರ ಬರಗಾಲ, ಎಲ್ಲಿ ಏನು ಸಿಗೋದಿಲ್ಲ, ಸ್ವಲ್ಪ ಹಿಟ್ಟುವಿದೆ, ಸ್ವಲ್ಪ ಎಣ್ಣೆ ಇದೆ. ಅದು ನಾನು ನನ್ನ ಮಗನು ಮಾಡಿ ತಿಂದ ಸಾಯಕ್ಕಿರ್ತಾ ಇದೆ ಎಂದು ಹೇಳಿದು. ಆವಾಗ ಇವನ್ ಹೇಳಿದು, ಏಲಿಯಾವು ಹೇಳಿದು, ನೀ ಹೋಗಿ ನನಗೆ ಮಾಡಿಕೊಂಡು ಬಾ. ಅವಳು ಹೋಗಿ ಆ ಮನುಷ್ಯನ ಮಾತಕ್ಕೆ ವಿಧೇಯಳಾಗಿ ಅವಳು ಹೋಗಿ ಮಾಡ್ಕೊಂಡು ಬಂದೆ. ಈ ಅಪ್ಪನಿಗೆ ಕೊಟ್ಟು ತಿರುಗಿ ಹೋಗುವಾಗ ಬುಕ್ಕೆಯಾಗಿ ಪಾತ್ರ ಒಳಗೆ ಏನು ಬರ್ತಾ ಇದೆ? ಹಿಟ್ಟು ಬರ್ತಾ ಇದೆ, ಎಣ್ಣೆ ಬುಕ್ಕೆಯಾಗಿ ಬರ್ತಾ ಇದೆ. ಅಯ್ಯೋ, ಅಲ್ಲಿ ಯಾರಿಗೂ ಏನೂ ಇಲ್ಲ. ಇವಳಾರನ್ನು പോലും ಗೊತ್ತಿല്ലാത്ത ಸಂಬಂಧಿಕರು. ಪ್ರಿಯ ಮಕ್ಕಳೇ, ನಮಗೇನೂ ಇಲ್ಲ ಎಂಗಿಲ್ಲ, ನಾವು ಪಡ್ವತ್ತಾನದಲ್ಲಿ ಇದೆಯಲ್ಲೇ. ಅವಳು ಯಾರು ಅಂತ ಹೇಳಿದೆ. ಅವಳು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತದೆ. ನಿನಗೆ ಬೇಕಾದಷ್ಟು ನಿನ್ನ ಮನೆಯಲ್ಲಿ ಇದೆ, ನೀ ಸೌಕಾರ ಆಗಿದೆಯಲ್ಲ. ಅಯ್ಯೋ, ಎಲ್ಲಿಯೋ ಒಂದು ಚೂರು ಸಂಬಂಧವಿರೋರು, ಅಯ್ಯೋ ಅವಳು ನನ್ನ ಅಕ್ಕೆಯ, ಅವನು ನಮ್ಮ ತಮ್ಮನ ಅಣ್ಣನಾನು പറഞ്ഞേ ಬೇಕಾದಷ್ಟು ಜನ ಬರ್ತತೆ. ಅದೇ ಥರ ಈ ವಿಧವೇದಿ ಮನೆಯಲ್ಲಿ ಬೇಕಾದಷ್ಟು ರಿಲೇಷನ್ಸ್ ಎಲ್ಲ ಬರೋಕ್ಕೆ ಶುರುವಾಯಿತು. ಅವರೆಲ್ಲ ಅಲ್ಲೇ ವಾಸ ಮಾಡೋಕ್ಕೆ ಶುರುವಾಯಿತು. ಏನಿದೆ ಅವಳು ಮನೆಯಲ್ಲಿ? ರೊಟ್ಟಿ ಇದೆ, ಎಣ್ಣೆ ಇದೆ, ತಿನ್ನಕ್ಕೆ ಏನು ಕಡಿಮೆ ಇಲ್ಲ. ಪ್ರಿಯ ಮಕ್ಕಳೇ, ಎಲ್ಲಿ ದೇವರ ವಾಕ್ಯವು ಪರಿಶುದ್ಧಾತ್ಮನ ಅಭಿಷೇಕವಿದೆಯಲ್ಲಿ ಜನ ನಿನ್ನ ಸಭೆಯಲ್ಲಿ ತುಂಬಿ ತುಳುಕುತ್ತೆ. ನಿನ್ನ ಸಭೆಯಲ್ಲಿ ಜನ ತುಂಬಿ ತುಳುಕುತ್ತೆ. ನಿನ್ನಲ್ಲಿ ಏನಿರಬೇಕು? ವಾಕ್ಯವಿರಬೇಕು, ಪರಿಶುದ್ಧಾತ್ಮನ ಎಣ್ಣೆ ಇರಬೇಕು. ಅದೆರಡು ವಿಧಿಯಲ್ಲಿ ನಿನ್ನ ಚರ್ಚಿನಲ್ಲಿ ಬೇಕಾದಷ್ಟು ಜನ ಬರ್ತತೆ. ಇಲ್ಲ, ನಿನ್ನಲ್ಲಿ ಪರಿಶುದ್ಧಾತ್ಮನ ಅಭಿಷೇಕವಿಲ್ಲಂಗಿಲ್ಲ, ನೀ 16 ಜನವನ್ನೇ ಹಿಡ್ಕೊಂಡೆ ಇರಬೇಕಾಗುತ್ತೆ. ಪ್ರಿಯ ಮಕ್ಕಳೇ, ಅದಕ್ಕೆ ನಾನು ಹೇಳ್ತಾ ಇದ್ದೆ, ಕೈ ಮುಗಿದು ನಿಮಗೆ ಹೇಳ್ತಾ ಇದ್ದೆ, ಪರಿಶುದ್ಧಾತ್ಮನ ಶಕ್ತಿ ಬಂದಿಲ್ಲ ಅಂತವರೇ, ಸಿಕ್ಕಿಲ್ಲ ಅಂತವರೇ, ದೇವರೇ ನನಗೆ ಶಕ್ತಿ ಕೊಡು, ನನಗೆ ಶಕ್ತಿ ಕೊಡು.
ಬಾಯರಿಕೆ ಇರನ್ನ ಪ್ರತಿಯೊಬ್ಬರು ನನ್ನ ಹತ್ರ ಬನ್ರಿ, ನಾನು ಅವರಿಗೆ ಬೇಕಾದಷ್ಟು, ಸ್ವಲ್ಪ ಅಲ್ಲ ಬೇಕಾದಷ್ಟು ನದಿ ಸುರಿನಂಗೆ, ಒಳಗಳ ಸುರಿನಂಗೆ ನಿನ್ನ ಮೇಲೆ ಏನಾಗುತ್ತೆ, ಸುರಿತತೆ. ಆ ಪರಿಶುದ್ಧಾತ್ಮನ ಅಭಿಷೇಕ ನಿನ್ನಲ್ಲಿ ಇದೆಯೇ? ನಿನಗೆ ಯಾವ ದರಿದ್ರಾವಸ್ಥೆ ದೇವರು ಕೊಡೋದಿಲ್ಲ, ಯಾವ ಕಷ್ಟ ನನಗೆ ಕೊಡೋದಿಲ್ಲ. ಪ್ರಿಯ ಮಕ್ಕಳೇ, ನಮ್ಮ ದೇವರು ನಿನ್ನ ಕೈಯಲ್ಲಿ ಏನಿದೆ ಅದು ದೇವರಿಗೆ ಸಮರ್ಪಣೆ ಮಾಡು. ದೇವರು ನಿನ್ನೆ, ನಿನ್ನ ಕುಟುಂಬത്തെ, ನಿನ್ನ ದೇಶത്തെ ದೇವರು ಏನ್ ಮಾಡ್ತತೆ, ಆಶೀರ್ವಾದ ಮಾಡ್ತತೆ. 91ನೇ ಕೀರ್ತನೆ 14ನೇ ವಾಕ್ಯ ಹೇಳು, ವಾಯ್ಪಾಠ ಹೇಳು. ಅವನಲ್ಲಿ ಆಸಕ್ತನಾಗಿರುವುದನ್ನು ರಕ್ಷಿಸುವೆನು. ಅವನ್ ನನ್ನಲ್ಲಿ ಆಸಕ್ತನಾಗಿ ಇರುವುದರಿಂದ ನಾನು ಅವನನ್ನು ಏನ್ ಮಾಡ್ತತೆ, ರಕ್ಷಿಸುತ್ತೆ. ಪ್ರಿಯ ಮಕ್ಕಳೇ, ನೀನು ಆಸಕ್ತಿಯಿಂದ ದೇವರ ಸನ್ನಿಧಿಯಲ್ಲಿ ಬಂದಿದ ದೇವರ ಏನ್ ಮಾಡ್ತತೆ, ನಿನ್ನೆ ರಕ್ಷಿಸುತ್ತೆ, ನಿನ್ನೆ ರಕ್ಷಿಸುತ್ತೆ. ನಿನ್ನೆ ರಕ್ಷಿಸುವುದೇ ಎಲ್ಲಿಂದ ರಕ್ಷಿಸುತ್ತೆ, ಎಲ್ಲಿಂದ ರಕ್ಷಿಸುತ್ತೆ ನೋಡೋ. ಪಾಪದಿಂದ, ರೋಗದಿಂದ, ಶಾಪದಿಂದ ನೀನು ಎಲ್ಲಿ ಹೋಗ್ಬೇಕಾಯ್ತು, ನಿತ್ಯ ನರಕದಲ್ಲಿ ಹೋಗ್ಬೇಕಾಯ್ತು. ಆ ನಿನ್ನೆ ಕೈ ಹಿಡಿದು ನಿನಗೆ ಪ್ರಕಾಶ ಕೊಟ್ಟು ದೇವರು ನಿನ್ನೆ ನಿಲ್ಲಿಸುತ್ತಾ ಇದೆ. ನೀ ದೇವರನ್ನ ಏನ್ ಮಾಡಬೇಕು, ಓದು ಮಗ. ನನ್ನ ನಾಮವನ್ನು ಅರ್ಥವನಾಗಿ ಅವನನ್ನು ಉದ್ಧರಿಸುವೆನು. ಹೇಳು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ, ಅರಿತಿದವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ನಿನ್ನೆ ಉತ್ತರಿಸುವ ದೇವರ ಅವಳೇ ನೋಡು. ಆ ವಿಧವೇ ದೇವರು ಉತ್ತರಿಸಿಲ್ಲೇ, ಅದೇ ಥರ ನಿನ್ನೆ ದೇವರು ಉತ್ತರಿಸುತ್ತೆ. ನಮ್ಮ ದೇವರ ಆತ್ಮೀಯವಾಗಿ ಸೌಮ್ಯವಾಗಿ ಉತ್ತರಿಸುವ ದೇವರಾണ്. ನೀ ಆತ್ಮೀಯವಾಗಿ ಮುಂದೆ ಬಾ, ಆತ್ಮೀಯವಾಗಿ ಮುಂದೆ ಬಾ. ನೀ ಬೈಬಲ್ ಓದು, ಬೈಬಲ್ ಧ್ಯಾನ ಮಾಡು. ದೇವರು ನಿನ್ನೆ ಹೆಚ್ಚಾಗಿ 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 ಆಶೀರ್ವಾದ ಮಾಡ್ತತೆ. ಆತ್ಮೀಯವಾಗಿ ಆಶೀರ್ವಾದ ಮಾಡ್ತತೆ, ಸೌಮ್ಯವಾಗಿ ಆಶೀರ್ವಾದ ಮಾಡ್ತತೆ. ನನಗೇನಿರಬೇಕು, ಒಂದು ಬಾಯರಿಕೆ ಇರಬೇಕು, ಬಾಯರಿಕೆ ಇರಬೇಕು. ದೇವರೇ, ಆ ಪರಿಶುದ್ಧಾತ್ಮನ ನೀರು ನಮ್ಮ ಮೇಲೆ ಸುರಿಸೋ, ಸುರಿಸೋ. ಆ ಪರಿಶುದ್ಧಾತ್ಮನ ಅಭಿಷೇಕವಿದೆಯಲ್ಲ ಮಕ್ಕಳೇ, ಪಾಪ ಮಾಡಾದೆ ನಮಗೆ ಮುಂದೆ ಹೋಗಬೇಕಲ್ಲೇ ಆ ಅಭಿಷೇಕವಿರಬೇಕು. ಮಗಳೇ ಮಾಡಬೇಡ, ಮಗನೇ ಮಾಡಬೇಡ ಅನ್ನ ಯಾರು ಹೇಳಿಕೊಡ್ತತೆ? ಪರಿಶುದ್ಧಾತ್ಮ ಹೇಳಿಕೊಡ್ತತೆ. ಸೈತಾನ ಏನು ಮಾಡ್ತತೆ, ದುರಾತ್ಮ ಏನು ಹೇಳ್ತತೆ, ಮಾಡ್ಕೋ ಮಾಡ್ಕೋ, ಅವಳ ಹತ್ರ ಮಾತಾಡಬೇಡ, ಅವರಿಗಾಗಿ ಯಾವ ಸಂಬಂಧ ನಮ್ಗೆ ಬೇಡ, ನೀ ದೂರ ಇರಿ. ಸೈತಾನ ಹೇಳಿಕೊಡ್ತತೆ. ದೇವರ ಮಕ್ಕಳನ್ನ ದೇವರ ಮಕ್ಕಳುವಾಗಿ ಕಲಿಬಿಲಿ ಮಾಡಕ್ಕೆ ಕಾರ್ ಮಾಡಿ ಕೊಡ್ತತೆ, ಸೈತಾನ್ ಮಾಡಿ ಕೊಡ್ತತೆ. ಅದಕ್ಕೆ ದಯವಿಟ್ಟು ಆ ಪರಿಶುದ್ಧಾತ್ಮನ ಅಭಿಷೇಕ ಸಿಕ್ಕಾತವ್ರೆ ಇವತ್ತು ದೇವರೇ ನನಗೆ ಆ ಅಭಿಷೇಕ ಬೇಕು, ನನಗೆ ಕೊಡೋನ್ನ ಏನು ಮಾಡಬೇಕು ಹೇಳಬೇಕು. അതുപോലെ ಯೋಗನಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಾಕ್ಯ ಓದು. ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆ ಗೋಧಿಯ ರೊಟ್ಟಿಗಳು 2 ಮೀನುಗಳು ಅವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿಂತುಕೊಂಡು ಪ್ರಸಂಗ ಮಾಡ್ತಾ ಇದ್ದಿದ್ದು. ಪ್ರಸಂಗ ಮಾಡುವಾಗ ಜನಗಳು ಅದನ್ನ ನಮ್ಮ ಯೇಸುವಿನ ಬಾಯಿಂದ ಒಳ್ಳೆ ಜೇನುತುಪ್ಪ ಬರ್ನಂಗೆ ಮಾತುಗಳು ಬರ್ನದೆ. ಆ ಮಾತುಗಳು ಬರುವಾಗ ಜನಗಳು ಎದ್ದು ಹೋಗೋದಿಲ್ಲ. ಹಂಗೇ ಜನ ಬರ್ತಾ 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 ಅಲ್ಲಿ ಹಸಿ ಹುಲ್ಲುಗಳೆಲ್ಲ ಇರಿದಿದ್ದು. ಅಲ್ಲೇ ಬಂದು ಜನ ಕುಂದು ಕುಂದು ಹಿಂದೆ ಯೇಸು ಸ್ವಾಮಿ ನಿಂತುಕೊಂಡು ಪ್ರಸಂಗ ಮಾಡುವಾಗ ಜನ ಒಂದು 20-25 ಸಾವಿರ ಜನ ಬಂದಿರ್ಬೋದು. ಅಲ್ಲಿ 3 ದಿನ ಕಾಲ ಕಳೆದಿದ್ದು. ಆವಾಗ ದೇವರ ಶಿಷ್ಯರಿಗೆ ಹೇಳ್ತಾ ಇದೆ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದೆ, ಅವರಿಗೆ ಅವರ ದಾರಿಯಲ್ಲಿ ತಲೆ ತಿರುಗಿ ಬಿದ್ದಿದೆ, ಏನಾಗುತ್ತೆ, 3 ದಿನ ಆಯ್ತಲ್ಲೋ, ಅವರಿಗೆ ಊಟಕ್ಕೆ ಕೊಡುವುದು. ಉಡನೆ ಅಲ್ಲಿ ಅವರು ಹೇಳ್ತಾ ಇದೆ ಶಿಷ್ಯರ, ಅಯ್ಯೋ 200 ಬೆಳ್ಳಿ ಕಾಸಿನ ಊಟ ಹೋಗಿ ತಗೊಂಡು ಬಂದಿದ್ದಾಲು ಇಷ್ಟು ಜನಗಳಿಗೆ ಎಲ್ಲಿ ಕೊಡಕ್ಕಾಗುತ್ತೆ? ನಿನ್ನ ಕೈಯಲ್ಲಿ ಏನಿದೆ? ಆವಾಗ ಅಂದ್ರೆಯನ್ ಅವನು ಓಡಿ ಬಂದು ಹೇಳ್ತಾ ಇದೆ, ಒಂದು ಹುಡುಗನ ಕೈನಲ್ಲಿ 5 ರೊಟ್ಟಿ 2 ಮೀನು ಇದೆ. ಅದು 5 ರೊಟ್ಟಿ 2 ಮೀನು ನಮ್ಮ ಹೊಟ್ಟೆ ತುಂಬ ತಿನ್ನಕ್ಕೆ ಒಬ್ರಿಗೆ ತಿನ್ನಕ್ಕೆ ಇದೆ. ಅಲ್ಲೇ ಫ್ರೆಂಡ್ಶಿಪ್ನಲ್ಲಿ 2 ತಿನ್ಬೋದು, ಅದನ್ನ ಮೇಲೆ ತಿನ್ನಕ್ಕಿಲ್ಲ. 5 ರೊಟ್ಟಿ 2 ಮೀನು ಇದೆ ಅಂತ ಹೇಳಿದು, ತಗೊಂಡ್ ಬಾ ಅಂತ ಹೇಳಿದು. ದೇವರದ್ದು ಮೇಲಕ್ಕೆ ನೋಡಿ ಆಶೀರ್ವಾದ ಮಾಡುವಾಗ 5 ರೊಟ್ಟಿ 2 ಮೀನು ಏನಾಯ್ತು, ಬುಗ್ಗೆ 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 ಬರ್ನಂಗ ಬರ್ತಾ ಇದೆ. ಗಂಡಸರೇ 5,000 ಜನವಿರ್ತಿದ್ದು. ಈಗ ನೋಡು, ಇಲ್ಲಿ
ಗಂಡು ಮಕ್ಕಳು ഒരു 100 ಜನ ಇರ್ಬೋದು, ಹೆಣ್ಮಕ್ಕಳೇ ಜಾಸ್ತಿ ಇರ್ತತೆ. ಪ್ರಿಯ ಮಕ್ಕಳೇ, ಹೆಣ್ಮಕ್ಳು ಎಷ್ಟು ಬಂದಿರ್ಬೋದು ಅಲ್ಲಿ, ಮಕ್ಕಳು ಎಷ್ಟು ಬಂದಿರ್ಬೋದು, ಭಾಳ ಜನವಿದೆ. ಈ ಗಂಡಸರು ಮಾತ್ರ ಹೆಸರು ಅವರದಿ ಮಾತ್ರ ಎಣಿಸಿ ಹೇಳಿದು 5,000 ಗಂಡು ಮಕ್ಕಳಿದೆ. ಈ 5 ರೊಟ್ಟಿ 2 ಮೀನಿಂದ ಈ 5,000 ಜನ ಊಟ ಮಾಡಿ ಎಷ್ಟು ಪುಟ್ಟಿ ಉಳಿದಿದನೋ. ದೇವರಿಗೆ ಎಷ್ಟು ಶಿಷ್ಯನ್ಮಾರಿದೆ? 12 ಶಿಷ್ಯನ್ಮಾರಿದೆ. 12 ಪುಟ್ಟಿ ಉಳಿಸ್ಕೊಂಡಿದ್ದು ನಮ್ಮ ದೇವರು ಯಾರು ಮಕ್ಕಳೇ? ಆ ಹುಡುಗನ ಎಷ್ಟೊಳ್ಳೆ ಹುಡುಗನ ಯೋಧನೆ ಮಾಡು ಅಂದ್ರೆ ಏನು ಹೋಗಿ ಹೇಳಿದ ತಕ್ಷಣವೇ ಅವನ ಅಮ್ಮ ಬುದ್ಧಿಗಟ್ಟಿ ಕೊಟ್ಟಿದ್ದದ, ನೀನೇ ಊಟ ಮಾಡಕ್ಕೆ. ಅವನಿಗೂ ತಿನ್ನಕ್ಕೆ ಮನಸ್ಸು ಬಂದಿಲ್ಲ. ಈ ವಾಕ್ಯ ಹೇಳುವಾಗ ಹಂಗೆ ಕುಂದು ಬಿಟ್ಟಿದ್ದ ಅವನ. ಪ್ರಿಯ ಮಕ್ಕಳೇ, ನಿನ್ನ ಕೈಯಲ್ಲಿ ಏನಿದೆಯೋ ಅದೇನು ಮಾಡಬೇಕು? ದೇವರಿಗಾಗಿ ಸಮರ್ಪಣೆ ಮಾಡು. ಸಮರ್ಪಣೆ ಮಾಡುವಾಗ ದೇವರು ಅದನ್ನೇ ಏನು ಮಾಡ್ತತೆ? ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡ್ತತೆ, ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡ್ತತೆ. ನೀ ಯೋಧನೆ ಮಾಡ್ತತೆ. ಇದು ಕೂಡ ಜ್ಞಾನ ತಿಂದು ಬಿಡೋಣ. ಏದು ಕೂಡ ನಿನ್ನ ಕೈಯಲ್ಲಿ ಏನಿದೆಯೋ ಅದು ಕೂಡ ತಿಂದು ಬಿಡೋಣ ಅಂತ ಯೋಧನೆ ಮಾಡ್ತತೆ. ಅಲ್ಲೇ ನಿನ್ನ ಕೈ ದುಡ್ಡಿದೆ, ಆ ದುಡ್ಡು ನನಗೆ ಬೇಕು, ನಾನು ಇವತ್ತು ಕಾಣಿಕೆ ಹಾಕೋದು ಬೇಡ. ಎಷ್ಟೋ ಜನ ಕಾಣಿಕೆ ಪಾತ್ರ ಬರುವಾಗ ಕಾಣಿಕೆ ಹಾಕೋದಿರ್ತಾ ಇದೆನೋ. അതുപോലെ തന്നെ ಇಲ್ಲಿ ಆರಾಧನೆ ಮಾಡುವಾಗ ಕಲ್ಲಂಗೆ ಕುಂದಿರ್ತಾ ಇದೆಯೋ ಹಂಗೆ ಕುಂದಿರ್ತಾ ಇದೆ. ನನಗದು ಕುಂದಿರ್ನ ನೋಡುವಾಗ ನಿನ್ನ ಮೇಯನ್ನು ಅಲ್ಲಾಡಿ ನೀ ದೇವರನ್ನೇ ಆರಾಧನೆ ಮಾಡೋಕ್ಕೆ ಬರುವಾಗ ಪರಿಶುದ್ಧರಾಗಿ ಬಂದು ಆ ಪರಿಶುದ್ಧನಾಯ ದೇವರನ್ನೇ ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡಬೇಕು. ಅದೇ ಥರ ನನ್ನ ದೇವರಾದ ಕರ್ತನೇ ನಾ ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ ಪೂರ್ಣ ಶಕ್ತಿಯಿಂದಲೂ ನಿನಗೆ ಶಕ್ತಿ ಯಾರು ಕೊಟ್ಟಿದ್ದದ? ದೇವರು ಕೊಟ್ಟಿದ್ದದ. ನೀ ಎಲ್ಲಿಂದ ತಗೊಂಡು ಬಂದಿಲ್ಲ, ದೇವರು ಕೊಟ್ಟಿದ್ದ ಶಕ್ತಿಯ ಅದು ಆರಿಗಾಗಿ ಉಪಯೋಗಿಸಬೇಕು. ದೇವರಿಗಾಗಿ ಉಪಯೋಗಿಸು. ದೇವರೇ, ನಾನು ಏನೂ ಇಲ್ಲ, ನನ್ನ ಶರೀರ ಆತ್ಮ ಪ್ರಾಣ ನಿನಕ್ಕೆ ಸಮರ್ಪಿಸಿ ನಾನು ಆರಾಧನೆ ಕಣ್ಣು ಮುಚ್ಚಿಕೋಬೇಕು. ಕಣ್ಣು ಮುಚ್ಚಿ ದೇವರನ್ನೇ ಆರಾಧನೆ ಮಾಡಬೇಕು. ನಿನ್ನ ಕೈಯಲ್ಲಿ ಏನಿದೆಯೋ ನೀ ಅದೇನು ಮಾಡಬೇಕು? ದೇವರಿಗೆ ಸಮರ್ಪಣೆ ಮಾಡಬೇಕು. ಆ ನಮ್ಮ ಮೋಶ ಅವನ ಕೈಯಲ್ಲಿ ಏನಿರ್ದಿದ್ದು? ಕೋಲಿರ್ದಿದ್ದಕ್ಕೆ ಅವನೆಷ್ಟೋ ಲಕ್ಷ ಜನಗಳೇ ಮಿಸ್ರೈಮಿಲ್ ನಿന്നും ಕನಾನ್ ದೇಶಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಿಡಿಸ್ಕೊಂಡು ಬಂದಿದ್ದು. ಪ್ರಿಯ ಮಕ್ಕಳೇ, ಗುಣಗುಟ್ಟಬಾರ್ದು. ಗುಣಗುಟ್ಟಿದಾಲ್ ನಿನ್ನ ಜೀವಿತದಲ್ಲಿ ನೀ ಬೇಗ ಸತ್ತೋಗುತ್ತೆ. ಗುಣಗುಟ್ಟಬಾರ್ದು. ಸಂತೋಷದಿಂದ ಭಾಳ ಜನ ಗುಣಗುಟ್ಟಿದ್ದು ಅದಕ್ಕೇನಾಯಿತು? ಅಯ್ಯೋ, ಆ ಮರುಭೂಮಿಯಲ್ಲಿ ಭಾಳ ಜನ ಸತ್ತೋಯ್ತು. ಅದೇ ಥರ ನಮ್ಮ ಜೀವಿತದಲ್ಲಿ ಆಗಬಾರ್ದು. ನಮ್ಮ ಕೈಯಲ್ಲಿ ಏನಿದೆಯೋ ಯಾರಿಗೆ ಸಮರ್ಪಣೆ ಮಾಡಬೇಕು? ದೇವರಿಗೆ ಸಮರ್ಪಣೆ ಮಾಡಿ ಸತ್ಯದಲ್ಲಿ ಆತ್ಮದಲ್ಲಿ ನಾವು ದೇವರನ್ನೇ ಆರಾಧನೆ ಮಾಡಿ ಯೇಸುವಿನೇ ನೀ ಸಂಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿ ಮಾಡಬೇಕು. ನಿನ್ನ ನೆರೆಯವರನ್ನೇ ಪ್ರೀತಿ ಮಾಡಬೇಕು. ನಿನ್ನ ನೆರೆಯವರನ್ನೇ ಪ್ರೀತಿ ಮಾಡ್ತಾ ಇದೀಯಾ? ನಿಮ್ಮ ತನ್ನೇ ಶೋಧನೆ ಮಾಡಿ ನೋಡು. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನೊಂದು ಸಾಕ್ಷಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೆ. ನಿನ್ನೆ ಏನಕ್ಕೊಂದು ಸಾಕ್ಷಿ ಬಂದು ಅವರಿಗೆ ನಡುವೇದನೆಯಾಗಿ 1 ವಾರ ಮುಂಚೆ ಭಯಂಕರ ಇಲ್ಲಿ ನೋವಾಗಿ ಒಂದು ಹೆಜ್ಜೆ ಬೋಲು ನಡೆಯೋಕ್ಕಾಗೋದಿಲ್ಲ, ಕೆಲಸ ಮಾಡೋಕ್ಕಾಗೋದಿಲ್ಲ, ಏನು ಮಾಡಬೇಕು ಆಗೋದಿಲ್ಲ. ಒಳೋಡಿ ಅಳುತ್ತೋண்டு ನನಗೆ ಪ್ರಾರ್ಥನೆ ಮಾಡಿದ್ದು. ನಾನು ಹೇಳಿದಮ್ಮ, ನೀ ಯಾರನ್ನು ಬೋಲಿ ನನಗೆ ಗೊತ್ತಿದೆ ತನ್ನಿದೆ. ಅವನಾಡು ನಿನ್ನೆ ಸೃಷ್ಟಿ ಮಾಡಿದೆ. ನಿನ್ನ ಶರೀರದಲ್ಲಿ ಏನಾಯಿತು ನಾರಿಗೆ ಗೊತ್ತೋ, ದೇವರಿಗೆ ಗೊತ್ತೋ. ನೀ ಸ್ವಲ್ಪ ಎಣ್ಣೆ ಹಿಡ್ಕೋ. ಸ್ವಲ್ಪ ಎಣ್ಣೆ ಹಿಡಿಯೋಕ್ಕೆ ಬೋಲು ಅವ್ರಿಗೆ ಎದ್ದು ಹೋಗೋಕ್ಕಾಗಲಿಲ್ಲ. ಎಲ್ಲ ಮಕ್ಕಳು ಎಲ್ಲ ಕೆಲಸಕ್ಕೆ ಹೋಯ್ತು, ಗಂಡನಿನ ಕೆಲಸಕ್ಕೆ ಹೋಯ್ತು. ಇವರು ಒಬ್ಬರೇ ಇದೆ ಟ್ರಿವಾಂಡ್ರದಲ್ಲಿ ನನಗೆ ಫೋನ್ ಬಂದಿದೆ. ಅವ್ರು ಹೆಂಗೋಕ್ಕೆ ಹೋಗಿ ತೇಗಿ ಹೋಗಿ ಆ ಎಣ್ಣೆ ಹಿಡ್ಕೊಂಡು ಬಂದು 1 ಲೋಟ ನೀರು ಹಿಡ್ಕೊಂಡು ಬಂದು ನಾನು ಆ ಎಣ್ಣೆಗೆ ನೀರಕ್ಕೆ ಪ್ರಾರ್ಥನೆ ಮಾಡಿಟ್ಟು ಹೇಳಿದು. ನಿನ್ನೆ ಇಲ್ಲೇ ಅಚ್ಚೂನು ಹೇಳಿಟ್ಟೆ. ಅವರಿಗೆ ಶಕ್ತಿಯಾಗಿ ಪ್ರಾರ್ಥನೆ ಮಾಡಿ ನಾನು ಫೋನ್ ಇಟ್ಟಿದ್ದು. ನಿನ್ನೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ, ಅಮ್ಮ
ನಾನು ಸಂಪೂರ್ಣ ಸುಖವಾಯ್ತು. ನೀ ಪ್ರಾರ್ಥನೆ ಮಾಡಿದೆ ಎಣ್ಣೆ, ನಾನು 3 ಸಾರಿ ಯೇಸುವಿನ ರಕ್ತ ಬರೆದು ನನ್ನ ಬೆನ್ನ ಮೇಲೆ ಹಚ್ಚುತ್ತಾ ಇದ್ದಿದ್ದು, ನಾನು ಸಂಪೂರ್ಣವಾಗಿ ನೋವು ಹೋಗಿ ಹೀಗೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ನಮ್ಮ ದೇವರು ಯಾರು ಮಕ್ಕಳೇ? ನಮ್ಮ ದೇವರು ಜೀವಿಸುವ ದೇವರು. ಆ ದೇವರ ಮುಂದೆ ನೀ ಬಂದಿರಿಕಿದೆ. ನಿಮ್ಗೇನು ಕಷ್ಟವಿದೆಯೋ, ಕಾಯಲಿದೆಯೋ, ಸಮಸ್ಯೆಗಳಿದೆಯೋ, ಮೊಣಂಗಾಲು ಊರಕ್ಕಾಗುನ್ನೋರು ಮೊಣಂಗಾಲು ಊರು. ಒಂದು ಕೈ ನಿನ್ನ ನೋವಿರುವ ಭಾಗದಲ್ಲಿ ಹಿಡ್ಕೊ, ಒಂದು ಕೈ ಮೇಲೆ ಕತ್ತು. ದೇವರು ನಿನ್ನೆ ಮುಟ್ಟತೆ. ಈ ನಿಮಿಷವೇ ದೇವರು ಮುಟ್ಟತೆ. ಹಾಲೇಲುಯ್ಯ, 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 ಹಾಲೇಲುಯ್ಯ. ಯೇಸುವೇ ನನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ರಕ್ತ ಕತ್ತಾವೆ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ನಾವು ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದ್ದೇಪ್ಪ. ದೇವರೇ, ಈ ವಾಕ್ಯ ಕೇಳುವ ಸಕಲ ಮನುಷ್ಯರೇ ನೀ ಮುಟ್ಟಿ ಈ ನಿಮಿಷಮೇ ಅವ್ರಿಗೆ ಬಿಡುಗಡೆ ಕೊಡಪ್ಪ. ನೀ ಅವ್ರಿಗೆ ಬಿಡುಗಡೆ ಕೊಡಪ್ಪ. ನಮ್ಮ ಕೈಯಲ್ಲಿ ಏನಿದೆಯೋ ಅದು ನಿನಗೆ ಒಪ್ಪಿಸಿ ಕೊಡು. ನಮ್ಮ ಮಕ್ಕಳಾಕಿ ನಮ್ಮ ಪ್ರತಿಯೊಬ್ಬರನ್ನೇ ಉಪಯೋಗಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀನು ಬಿಡಬೇಡಪ್ಪ. ಏನೆಲ್ಲ ಕಷ್ಟದಲ್ಲಿ, ಕಾಯಿಲಿನಲ್ಲಿ, ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆದಲ್ಲಿ ಜನಗಳು ನರಳಾಡ್ತಾ ಇದೆ ನನಗೆ ಗೊತ್ತಿದಪ್ಪ. ನನಗೆ ಗೊತ್ತಿಲ್ಲಪ್ಪ ದೇವರೇ, ನನಗೇನು ಗೊತ್ತಿಲ್ಲಪ್ಪ, ನನಗೆ ಗೊತ್ತಿದಪ್ಪ. ಪರಿಶುದ್ಧಾತ್ಮನೆಯವರೇ ಮುಟ್ಟೋ. ಹೊಟ್ಟೆ ನೋವು, ಬೆನ್ನು ನೋವು ಅಪ್ಪ, ಏನೆಲ್ಲ ನೋವುಗಳಾಲ ಕಷ್ಟಪಡ್ತಾ ಇದೆಯೋ, ನಮ್ಮ ನೋವುಗಳೇ, ನಮ್ಮ ಪಾಪಗಳೇ, ನಮ್ಮ ಶಾಪಗಳೇ ನಿನ್ನ ಶರೀರದಲ್ಲಿ ಭಾವಿಸಿದು. ನಿನ್ನ ಬಾಸುಂಡಗಳಿಂದ ನಮಗೂ ಗುಣವಾಯ್ತಪ್ಪ. ನಿನ್ನ ಬಾಸುಂಡಗಳಿಂದ ಗುಣವಾಯ್ತಪ್ಪ. ದೇವರೇ, ನೀ ಅಲ್ಪದ ಮಾಡಪ್ಪ. ಕೈ ಬಿಡಬೇಡಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಪರಿಶುದ್ಧಾತ್ಮನೇ ನನಗೆ ಸ್ತೋತ್ರ, ಸ್ತೋತ್ರಪ್ಪ. ಯೇಸುವೆ, ಎಲ್ಲ ಪಾಸ್ಟರ್ ಮಾರಿ, ಎಲ್ಲ ಅಯ್ಯಗಾರು ಮಾರಿ, ಎಲ್ಲ ಕರ್ತಾವೆ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಸುವಿಶೇಷ 5 ಅಂಗರೈലും ಬರುವುದಕ್ಕೆ ನೀ ಸಹಾಯ ಮಾಡಪ್ಪ. ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ಅವರು ಸತ್ಯ ದೇವರನ್ನೇ ಕಂಡುಕೊಂಡು, ನಿಜ ದೇವರನ್ನೇ ಕಂಡುಕೊಂಡು ಸ್ವರ್ಗ ರಾಜ್ಯದಲ್ಲಿ ಹೋಗೋದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಅಪ್ಪ, ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನಾನು ನನ್ನ ಕಣ್ಣು ಪರ್ವದ ಕಡೆ ನೋಡ್ತಾ ಇದ್ದೆ. ನನಗೆ ಸಹಾಯ ಎಲ್ಲಿಂದ ಬರ್ತತೆ? ನನ್ನ ಸಹಾಯ ಆಕಾಶ ಭೂಮಿಯನ್ನು ಉಂಡು ಮಾಡಿದ ಯೆಹೋವನಿಂದ ಬರ್ತಾ ಇದೆಯಲ್ಲಪ್ಪ. ಬೇರೆ ಯಾರಿಂದ ಸಹಾಯವಿಲ್ಲಪ್ಪ. ನೀನೇ ನಮಗೆ ಸಹಾಯಕನಪ್ಪ. ನೀನೇ ನಮಗೆಲ್ಲಮ್ಮಪ್ಪ. ಯೇಸುವೇ, ನೀ ಕೈ ಬಿಡಬೇಡಪ್ಪ. ಪ್ರತಿಯೊಬ್ಬರನ್ನೇ ಆಶೀರ್ವದಿಸಪ್ಪ. ಆರು ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನಮ್ಮ ಕೈಯಲ್ಲಿ ಏನಿದೆಯೋ ಅದನ್ನೇ ದೊಡ್ಡದು ಮಾಡೋಕ್ಕೆ ಶಕ್ತವಾದ ದೇವರಾಣು ನೀನಪ್ಪ. ನೀ ದೊಡ್ಡದು ಮಾಡಪ್ಪ. ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.